ಮತ್ತಿಗೋಡು ಕ್ಯಾಂಪಲ್ಲಿರೋ ಮತ್ತೊಂದು ಅಟ್ರಾಕ್ಟಿವ್ ಆನೆ ಮುದ್ದು ತುಂಟ ತಿಂಡಿಪೋತ. ಇವನಿಗೆ ಪೆಸೆಲ್ಲ ಏನಂದ್ರೆ ತಿಂಡಿ ಆದ್ರೆ ಭಾರಿ ಇಷ್ಟ. ಇವನಿಗೆ ಯಾರು ಕೊಟ್ಟರು ಬಿಡಲ್ಲ, ಏಸ್ಕೊತಾನೆ. ಹಸಿ ಹುಲ್ಲು ಇದ್ರೆ ಹಸಿ ಹುಲ್ಲು ಈ ಕೊನೆನೆಲ್ಲ ಬಿಟ್ಬಿಡ್ತಾನೆ, ಸೊಪ್ಪುನೆಲ್ಲ. ಹಸಿ ಹುಲ್ಲು ಇದ್ರೆ ಹಸಿ ಹುಲ್ಲನ್ನೇ ತಿನ್ಬೇಕು, ಬೇರೆ ಕೊಟ್ರೆ ತಿನ್ನೋದಿಲ್ಲ. ಇನ್ನೊಂದಾರೆ ಕೊಡುವಾಗ ಅವನು ಇದಕ್ಕೂ ಕೊಡ್ಬೇಕು ಅದಕ್ಕೂ ಕೊಡ್ಬೇಕು. ಅಂದ್ರೆ ಅವ್ನು ಕೊಡದಿದ್ರೆ ಅವ್ನ ಅವಾಗ ತೀಟ್ಲೆ ಮಾಡ್ತಾನೆ ಇರ್ತಾನೆ. ಜಾಸ್ತಿ ದೂರ ಹೋಗಲ್ಲ, ಹೋದ್ರೆ ಒಂದ್ ದಿವಸ ಇರ್ತೀನಿ ಅಷ್ಟೇ ಮನೇಲಿ. ಹೋದ್ರೆ ಇನ್ನು ವಾಪಸ್ ಬಂದ್ಬಿಡ್ತೀನಿ. ನನಗೆ ಆನೆ ಬಿಟ್ಟು ಇರಕ್ಕಾಗಲ್ಲ. ಅವನಿಗೆ ಬೇಜಾರಾಗೋದ್ರೆ ನಮಗ್ ಗೊತ್ತಾಗೋಯ್ತದೆ. ಯಾಕಂದ್ರೆ ಅವನ್ ಒಂಥರ ಮೊಕ್ಕನೆಲ್ಲ ಒಂಥರ ಇದ್ ಮಾಡ್ಕೊತಾನೆ. ಕಾರ್ಯಾಚರಣೆ ಎಲ್ಲ ಮಾಡಿದಾಗ ಅಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಕೋಪದಲ್ಲಿ ಇರ್ತಾನೆ. ಕಾರ್ಯಾಚರಣೆದಲ್ಲಿ ಯಾವ ಕಾರ್ಯಾಚರಣೆಗೂ ಇಲ್ಲ ಅಂದಿಲ್ಲ ಹೋಗ್ತಾ ಇರ್ತಾನೆ. ಮುದ್ದೆನೆ ಬರ್ತಾನೆ, ಹಿಂದೆ ಏನು ಹೋಗೋದಿಲ್ಲ. ಮತ್ತೆ ಹುಲಿ ಕಾರ್ಯಾಚರಣೆ ಮಾಡಿದ್ದೆ, ಹುಲಿಗೂ ಎದುರಲ್ಲ. ಒಂದ್ 12-13 ವರ್ಷದ ಮರಿ ಇದ್ದಾಗ ತುಂಬಾ ತುಂಟಾಗ್ತಾ ಇದ್ದೆ. ಭೀಮಾ ಬರ್ತಿದ್ದ ಅಂದ್ರೆ ಎಲ್ಲ ಓಡೋರು ಮೇಡಮ್. 21 ಆನೆ ಆಸನದಲ್ಲಿ ಹಿಡಿತೀವಿ. ಆ ಕಾರ್ಯಾಚರಣೆಯಲ್ಲಿ ಭೀಮನ್ನು ಭಾಗವಹಿಸ್ತೀವಿ ಫಸ್ಟ್ ಟೈಮ್. ಮುಂದೊಂದಿನ ಭೀಮಾ ಹೊರಬಹುದಾ? ಹೊರ್ತಾನೆ ಮೇಡಮ್, ಓದ್ತಾನೆ ಅವನು ಇದ್ರಲ್ಲಿ ಇದ್ದಾನೆ. ಆಶೀರ್ವಾದ ಮಾಡ್ತಿದ್ಯಾ ನಂಗೆ, ಅಥವಾ ಸಾಕು ಹೋಗು ಅಂತ ಇದೆಯಾ? ಮತ್ತಿಗೋಡು ಕ್ಯಾಂಪಲ್ಲಿರೋ ಮತ್ತೊಂದು ಅಟ್ರಾಕ್ಟಿವ್ ಆನೆ ಬರೀ ಕ್ಯಾಂಪಲ್ ಅಂತ ಅಲ್ಲ, ದಸರಾ ಅಂತ ಬಂದ್ರೆ, ಆನೆ ಅಂತ ಬಂದ್ರೆ ಇಡೀ ಪಬ್ಲಿಕ್ ಪ್ರತಿಯೊಬ್ರು ಮುದ್ದು ತುಂಟ ತಿಂಡಿಪೋತ ಅಥವಾ ನೆಕ್ಸ್ಟ್ ಸಕ್ಸೆಸರ್ ಈ ತರ ಎಲ್ಲ ಹೆಸರುಗಳಿಂದ ಕರೀತಾ ಇರುವಂತಹ ಭೀಮನ್ನ ಮಾತಾಡ್ಸೋಣ. ಅಂದ್ರೆ ಭೀಮನ್ನ ಅಂತ ಹೇಳಿದ್ರೆ ಭೀಮನ್ನ ಮಾತನಾಡಿಸುವ ಮಾವುತ ಗುಂಡಣ್ಣ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗುಂಡಣ್ಣ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ಭೀಮನ್ ಬಗ್ಗೆ ಹೇಳಿ, ನೀವು ಯಾವಾಗಿಂದ ನೋಡ್ಕೊಳ್ತಾ ಇದ್ದೀರಾ ಅವನ್ನ ಅಂತ? ನಾನು ಈಗ ಮೇಡಮ್ ನನಗೆ ಈಗ 5 ವರ್ಷ ಆಯ್ತು ಸಿಕ್ಕಿ. ನನಗೆ ಇವಾಗ 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಎಷ್ಟು ವರ್ಷ ಭೀಮನ್ಗೆ? ಭೀಮನ್ಗೆ 24 ವರ್ಷ. ತಿಂಡಿಪೋತ ಅಂತ ಯಾಕೆ ಭೀಮನ್ ಎಲ್ಲ ಕರೆಯೋದು? ಮೇಡಮ್ ಅದು ಯಾರು ಕೊಟ್ರು ತಿಂಡಿ ಕೊಟ್ರು ಬಿಡಲ್ಲ, ಎಸ್ಕೊತದ. ಯಾವಾಗ್ಲೂ ಅಂದ್ರೆ ಆನೆಗಳ ಸ್ವಭಾವನೆ ಯಾವಾಗ್ಲೂ ತಿನ್ನೋದು. ಬಟ್ ಇವನ್ಗೇನ್ ಸ್ಪೆಷಲ್? ಇವನಿಗೆ ಸ್ಪೆಷಲ್ ಏನಂದ್ರೆ ತಿಂಡಿ ಆದ್ರೆ ಭಾರಿ ಇಷ್ಟ. ಇವನಿಗೆ ಯಾರು ಕೊಟ್ರು ಬಿಡಲ್ಲ, ಏಸ್ಕೊತಾನೆ. ನಮ್ಮ ಮಕ್ಳು ಕೊಟ್ರು ಏಸ್ಕೊತಾನೆ. ಅದ್ರಲ್ಲಿ ಭಾರಿ ಇದ್ರಲ್ಲಿ ಇದ್ದಾನೆ. ಅಂದ್ರೆ ಕೆಲ್ಸ ಎಲ್ಲ ಮಾಡ್ತಾನೆ. ಕೆಲ್ಸ ಅಂದ್ರೆ ಮಕ್ಳಿಗೂ ಏನು ಮಾಡಲ್ಲ. ಯಾರು ಬಂದ್ರು ಯಾರು ಕೊಟ್ರು ಏನು ಮಾಡಲ್ಲ. ತಿಂಡಿ ಎಸ್ ತಿನ್ಕೊಂಡು ಅವನನ್ನೇ ಕೈ ಹಾಕ್ತದೆ. ಏನೋ ಕೊಡು, ಇನ್ನು ಖಾಲಿ ಆಗೋದ್ರೆ ಇನ್ನು ಕೊಡು ಅಂತದೆ. ಹೇಳಿ ಭೀಮನ್ ಬಗ್ಗೆ ಹೇಳಿ. ಭೀಮಾ ಏನು ಮೇಡಮ್ ಚೆನ್ನಾಗಿದ್ದಾನೆ. ಏನು ಅಂದ್ರೆ ನನ್ ಮಾತು ಕೇಳ್ತಾನೆ, ಮತ್ತೆ ನಮ್ ಕಬಡ್ಡಿ ಮಾತ್ರ ಕೇಳ್ತಾ ಇದ್ದಾನೆ. ಮತ್ತೆ ಯಾರು ಹೋದ್ರು ಮಕ್ಳು ಹೋದ್ರು ಏನು ಮಾಡಲ್ಲ. ಈಗ ಮಕ್ಳು ಹೋದ್ರೆ ಈಗ ನನ್ನ ತಮ್ಮದಿರ ಮಕ್ಳೆಲ್ಲ ಹೋಯ್ತಾರೆ, ನನ್ನ ಮಗನ್ ಹೋಯ್ತಾನೆ, ಹೋಗಿ ಇಟ್ಕೊಂಡ್ ಬರ್ತಾನೆ. ಕಾಡ್ಗೆ ಹೋದ್ರೆ ಏನು ಮಾಡಲ್ಲ, ಯಾರು ಕರೆದ್ರು ಬರ್ತಾನೆ. ಅಂದ್ರೆ ಒಳ್ಳೆ ಇದ್ರಾಗಿದ್ದಾನೆ. ಈಗ 5 ವರ್ಷದಿಂದ ನೀವು ಭೀಮನ್ ನೋಡ್ಕೊಳ್ತಾ ಇದೀರಾ. ಅದಕ್ ಮುಂಚೆ ಇನ್ನೊಬ್ರು ನೋಡ್ಕೊಳ್ತಿದ್ರು, ಎಲ್ಲ ಆಯ್ತು. ಈಗ ನೀವು ಬಂದಾಗ ಭೀಮನ್ ನಿಮ್ ಜೊತೆಗೆ ಹೇಗೆ ಹೊಂದ್ಕೊಂಡ, ಎಷ್ಟು ಸಮಯ ತಗೊಂಡ, ಇವಾಗ ಹೇಗಿದೆ ಆ ಬಾಂಧವ್ಯ? ಏನಿಲ್ಲ ಮೇಡಮ್, ನನಗೆ ಬೇಗ ಹೋಗ್ದ. ನನಗೆ 1-2 ದಿವಸದೊಳಗಡೆ ಚೆನ್ನಾಗಿ ಹೋಗ್ಬಿಟ್ಟ. ಅಂತ ಒಂದು 3 ತಿಂಗಳು ನಾನು ಒಬ್ಬನೇ ಮಾಡಿದೆ. ಆಮೇಲೆ ಕಬಡ್ಡಿನ ಇವ್ನ ಹಾಕೊಟ್ರು, ನಂಜುಂಡ ಸ್ವಾಮಿ ಅಂತ ಒಬ್ರು ಕಬಡ್ಡಿ ಹಾಕೊಟ್ಟಿದ್ದಾರೆ. ಆಮೇಲೆ ಈಗ ನಾವು 2 ಜನ ಚೆನ್ನಾಗಿ ನೋಡ್ತಾ ಇದೀವಿ. ಅಂದ್ರೆ ನಮ್ಮ 2 ಜನ ಮಾತೆಲ್ಲ ಮೀರೋದಿಲ್ಲ, ಅಷ್ಟೇ ಚೆನ್ನಾಗಿ ಮಾತು ಕೇಳ್ತಾ ಇದ್ದೀವಿ. ಭೀಮನ್ಗೆ ಏನ್ ಇಷ್ಟ ಆಗುತ್ತೆ ಅಥವಾ ಏನ್ ಇಷ್ಟ ಆಗಲ್ಲ? ಅವನಿಗೆ ಏನಿಲ್ಲ, ಜಾಸ್ತಿ ಅವನಿಗೆ ಕಬ್ಬು ಮತ್ತೆ ಹಸಿ ಹುಲ್ಲು ಇದ್ರೆ ಹಸಿ ಹುಲ್ಲು ಈ ಕೊನೆನೆಲ್ಲ ಬಿಟ್ಬಿಡ್ತಾನೆ, ಸೊಪ್ಪುನೆಲ್ಲ. ಹಸಿ ಹುಲ್ಲು ಇದ್ರೆ ಹಸಿ ಹುಲ್ಲನ್ನೇ ತಿನ್ಬೇಕು, ಬೇರೆ ಕೊಟ್ರೆ ತಿನ್ನೋದಿಲ್ಲ. ಆ ಹುಲ್ಲ ಬಿಸಾಕ್ತದೆ, ಕೊನೆನೆಲ್ಲ ಕೊಟ್ರೆ ಆ ಕಡೆ ಬಿಸಾಕ್ಬಿಡ್ತದೆ. ಬರೀ ಹಸಿ ಹುಲ್ಲೇ ಜಾಸ್ತಿ ಇಷ್ಟ. ಮತ್ತೆ ಕಬ್ಬು. ಕೋಪ ಮಾಡ್ಕೊಳ್ತಾನ? ಕೋಪ ಏನಿಲ್ಲ ಮೇಡಮ್. ಕೋಪ ಅಂದ್ರೆ ಅವು ಇನ್ನೊಂದು ಆನೆಗೆ ಕೊಡುವಾಗ ಸ್ವಲ್ಪ ಕೋಪ ಮಾಡ್ಕೊತಾನೆ. ಅಂದ್ರೆ ಅದಕ್ಕೂ ತಿಂಡಿಪೋತಾನ. ಇನ್ನೊಂದ್ ಆನೆ ಕೊಡುವಾಗ ಅವನು ಇದಕ್ಕೂ ಕೊಡ್ಬೇಕು ಅದಕ್ಕೂ ಕೊಡ್ಬೇಕು. ಅಂದ್ರೆ ಅವ್ನ್ ಕೊಡದಿದ್ರೆ ಅವ್ನ ಅವಾಗ ತೀಟ್ಲೆ ಮಾಡ್ತಾನೆ ಇರ್ತಾನೆ. ಏನ್ ನನಗ್ ಕೊಡು ಅಂತ. ಆಮೇಲೆ ಕೊಡದಿದ್ರೆ ಸ್ವಲ್ಪ ಕೂಗಾಡ್ತಾನೆ, ಊಟ ಕೊಡು ಅಂತ. ಹಂಗೆಲ್ಲ ಐತೆ. ಭೀಮನ್ ಬಿಟ್ಟು ಎಲ್ಲಾದ್ರೂ ಯಾವಾಗ್ಲಾದ್ರು ದೂರ ಹೋಗಿದ್ದೀರಾ ನೀವು? ಹೋಗಿದ್ದೀನಿ ಮೇಡಮ್, ಕಾರ್ಯಾಚರಣೆ ದೂರ. ಅಂದ್ರೆ ನಾನ್ ಜಾಸ್ತಿ ದೂರ ಹೋಗಲ್ಲ, ಹೋದ್ರೆ ಒಂದ್ ದಿವಸ ಇರ್ತೀನಿ ಅಷ್ಟೇ ಮನೇಲಿ. ಹೋದ್ರೆ ಇನ್ನು ವಾಪಸ್ ಬಂದ್ಬಿಡ್ತೀನಿ. ನನಗೆ ಆನೆ ಬಿಟ್ಟು ಇರಕ್ಕಾಗಲ್ಲ. ಅವನು ಮಿಸ್ ಮಾಡ್ಕೊಳ್ತಾನ? ಅವನು ಮಿಸ್ ಮಾಡ್ಕೊತಾನೆ. ಅಂದ್ರೆ ಅವ್ನ್ ಗೊತ್ತಾಗೋಯ್ತದೆ ಇವ್ನ ನಮ್ಮ ಮಾವತ ಎಲ್ಲಿಗೂ ಹೋಗಲ್ಲ ಅಂತ.
ಇಲ್ಲೇ ಇರ್ತಾನೆ ಅಂತ. ನಾನು ಊರಿಗೂ ಜಾಸ್ತಿ ದಿವಸ ಹೋಗಲ್ಲ ಮೇಡಮ್, ಒಂದ್ ದಿವಸ ಹೋದ್ರೆ ಅಷ್ಟೇ, ಇನ್ನು ಅದ್ರ ವಾಪಸ್ ಬರ್ಬೇಕು. ನನಗೆ ಆನೆ ಚೆನ್ನಾಗಿರ್ಬೇಕು, ನಾನು ಆನೆ ಜೊತೆಲೇ ಇರ್ಬೇಕು. ನೀವೇನಾದ್ರೂ ಹೋಗ್ಬೇಕಂದ್ರೆ ಅವ್ನಿಗೆ ಏನಾರ ಹೇಳ್ಬಿಟ್ಟು ಹೋಗ್ತೀರಾ? ಈಗ ಮಕ್ಳಿಗೆ ಜೋಪಾನ ಯಾರ್ ಕರೆದ್ರು ಹೋಗ್ಬೇಡ, ಏನೋ ಮಾಡ್ಬೇಡ ಅಂತ ಹೇಳೋಗ್ತಿವಲ್ಲ, ಹಂಗೇನಾದ್ರೂ ಅವ್ನಿಗೆ ಹೇಳ್ತೀರಾ ನೀವು? ಹಂಗೇನೇ ಇಲ್ಲ, ಕಾಡಕ್ ಬಿಟ್ರೆ ದೂರ ಹೋಗ್ಬೇಡ, ನಿನ್ನ ಹತ್ರದಲ್ಲೇ ಇರೋ, ಹುಡುಗರು ಬರೋದು ಈಗ ಅಂದ್ಬಿಟ್ಟು ಹೋಯ್ತೀನಿ ಅಷ್ಟೇ. ಅರ್ಥ ಮಾಡ್ಕೋತಾನ? ಗೊತ್ತಾಗತ್ತೆ. ನಿಮಗ್ ಬೇಜಾರಾದ್ರೆ, ನಿಮಗ್ ಖುಷಿ ಆದ್ರೆ ಅವ್ನಿಗೆ ಗೊತ್ತಾಗತ್ತಾ? ಅವನಿಗೆ ಬೇಜಾರಾಗೋದ್ರೆ ನಮಗ್ ಗೊತ್ತಾಗೋಯ್ತದೆ. ಯಾಕಂದ್ರೆ ಒಂಥರ ಮೊಕ್ಕನೆಲ್ಲ ಒಂಥರ ಇದ್ ಮಾಡ್ಕೊತಾನೆ. ಆಮೇಲೆ ತಿನ್ನೋದು ಇಲ್ಲ, ತೋರಿಸಿದ್ ತಿನ್ನೋದಿಲ್ಲ, ಏನೇ ಕೊಟ್ಟು ತಿನ್ನಲ್ಲ ಅವ, ಹಂಗ್ ಮಾಡ್ಬಿಡ್ತಾನೆ. ದಸರಾದಲ್ಲಿ ಎಷ್ಟು ವರ್ಷದಿಂದ ಭಾಗಿಯಾಗ್ತಿದ್ದಾನೆ? ಇವಾಗ 4 ವರ್ಷ ಆಯ್ತು ಮೇಡಮ್. ಅಷ್ಟೇ, 2ನೇ 3ನೇ ಈ ಸತಿ ಮಾಡಿದ ಇದು ಅಂದ್ರೆ 4 ವರ್ಷ ಆಯ್ತು ಮೇಡಮ್. 4 ವರ್ಷ. ಆಪರೇಷನ್ಸ್ ಅಲ್ಲೆಲ್ಲ ಎಷ್ಟು ವರ್ಷದಿಂದ ಭಾಗಿಯಾಗ್ತಿದ್ದಾರೆ? ಈಗ ಅವರು ಮೊದ್ಲಿಂದ ಮಾಡ್ತಾ ಇದಾರೆ, ಅವರು ಮೊದ್ಲಿಂದ ಒಂದ್ 2-3 ಸತಿ ಹೋಗಿದಾರೆ. ಅಂದ್ರೆ ನಾನು ಸೇರಿದ್ರೆ ಇವಾಗ ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೆ ಮೇಡಮ್. ಅಂದ್ರೆ ಅವರು ಇದ್ದಾಗ, ಇವ್ರು ಹಳೆ ಮಾತ್ರ ಇದ್ದಾಗ 1-2 ಸತಿನೋ ಹೋಗಿದೆ. ಈಗ ಇಲ್ಲಿದ್ರೆ ತಿಂಡಿ ಪೋತ ಅಂತೀವಿ, ತಂಟೆ ತರಲೆ ಮಾಡ್ತಾನೆ ಅಂತೀವಿ, ಬಟ್ ಆಪರೇಷನ್ಸ್ ಹೋದಾಗ ಅಲ್ಲಿನೇ ಬೇರೆನೆ ಭಾವನೆಗಳು ಇರ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಫೈಟ್ ಆಗತ್ತೆ, ಒಂದ್ ಹೋರಾಡ್ಬೇಕಾಗತ್ತಲ್ವಾ, ಬಿಹೇವಿಯರ್ ಹೇಗಿರುತ್ತೆ? ಆವಾಗ ಸ್ವಲ್ಪ ಇದ್ರಲ್ಲಿ ಇರ್ತಾನೆ ಮೇಡಮ್. ಕಾರ್ಯಾಚರಣೆ ಎಲ್ಲ ಮಾಡಿದಾಗ ಅಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಕೋಪದಲ್ಲಿ ಇರ್ತಾನೆ. ಯಾಕಂದ್ರೆ ಎಲ್ಲ ಕೆಲಸ ಮಾಡುವಾಗ ಈ ಆನೆಗೆ ಫೈಟ್ ಆಗ್ಬಿಡ್ತದೆ ಅಂದ್ಬಿಟ್ಟು ಸ್ವಲ್ಪ ಕೋಪದಲ್ಲಿ ಇರ್ತಾನೆ. ಆಮೇಲೆ ಅಲ್ಲಿ ಕ್ಯಾಂಪಲ್ಲಿ ಹೋದಾಗ ಸೈಲೆಂಟ್ ಆಗ್ಬಿಡ್ತಾನೆ. ಏನಾದ್ರು ತಿಂಡಿ ಕೊಡ್ತಾರೆ ಅಂದ್ಬಿಟ್ಟು ಯಾರ ಹತ್ರ ನೀನು ಕೋಪ ಮಾಡ್ಕೊಳಲ್ಲ, ಅದು ಇದ್ ಮಾಡ್ತಾನೆ. ಮತ್ತೆ ಕಾರ್ಯಾಚರಣೆದಲ್ಲಿ ಯಾವ ಕಾರ್ಯಾಚರಣೆಗೂ ಇಲ್ಲ ಅಂದಿಲ್ಲ, ಹೋಗ್ತಾ ಇರ್ತಾನೆ. ಮುದ್ದೆನೆ ಬರ್ತಾನೆ, ಹಿಂದೆ ಏನು ಹೋಗೋದಿಲ್ಲ. ಧೈರ್ಯ ಅಂದ್ರೆ. ಆಮೇಲೆ ಒಂದು ಆನೆ ಹಿಂದ್ಗಡೆ ದಾಪಲ್ಲಿ ನಾವೇ ಕಟ್ತೀವಿ, ಮುಂದೆ ದಾಪಲ್ಲಿ ಒಂದ್ ಆನೆ ಕಟ್ಕೊಂಡ್ರೆ 2 ಆನೆ ಹಿಂದ್ಗಡೆ ಕಟ್ಕೊತಾ ಇದೀವಿ. ಮತ್ತೆ ಹುಲಿ ಕಾರ್ಯಾಚರಣೆ ಮಾಡಿದ್ದೆ, ಹುಲಿಗೂನು ಎದ್ರಲ್ಲ, ಹುಲಿಗೂ ಯಾವ್ದಕ್ಕೂ ಎದ್ರಲ್ಲ ಮೇಡಮ್. ಹೆದ್ರದ್ ಯಾರಿಗೆ? ನಿಮಗ್ ಮಾತ್ರನಾ? ಸ್ವಲ್ಪ ಭಯ ಐತೆ ನನಗೆ ನನ್ನ ವಾಯ್ಸ್ ಕೇಳಿದ್ರೆ ಸ್ವಲ್ಪ ಭಯ ಐತೆ ಮೇಡಮ್. ನಿಮ್ಗೆ ಖುಷಿ ಆಗತ್ತಾ ನೋಡಿ ಎಷ್ಟು ದೊಡ್ಡ ಪ್ರಾಣಿ ನಾನು ಹೇಳ್ದಂಗೆ ಕೇಳುತ್ತೆ ಅಂತ ಅನ್ಸುತ್ತಾ? ಅಂದ್ರೆ ಅದ್ರ ತುಂಟಾಟ ಆಡೋದ್ರೆ ಇದ್ರಲ್ಲಿ ನೋಡಿದ್ರೆ ಸ್ವಲ್ಪ ಭಯನೇ ಇತ್ತು ಮೇಡಮ್. ಅದು ಮತ್ತೆ ಒಳ ಎಲ್ಲ ನುಗ್ಗಿದ್ರೆ ಬರೋದಿಲ್ಲ, ಸ್ವಲ್ಪ ತೀಟ್ಲೆ ಮಾಡೋದು ಅದೆಲ್ಲ ಇಲ್ಲ ಮೇಡಮ್. ಈಗ ಭಾರಿ ಚೆನ್ನಾಗಿದ್ದಾನೆ ಇವಾಗ. ಒಂಥರ ನನ್ನ ವಾಯ್ಸ್ ಕೇಳಿದ್ರೇನೆ ಭಯ ಐತೆ. ನಾನು ಎಷ್ಟೇ ದೂರ ಆದ್ರೂ ಮಾತಾಡಿದ್ರು ಕೇಳ್ತಾನೆ. ಇವಾಗ ಪ್ರತಿಯೊಂದು ಆನೆನೂ ಒಂದು ಆಪರೇಷನ್ ಮುಂದೆ ಇರ್ಬೇಕು, ಮತ್ತೆ ದಸರಾಗ್ ಮುಂದೆ ಇರ್ಬೇಕು ಅನ್ನೋದು ಒಂದು ಆಶಯ ಇರುತ್ತೆ. ನೀವು ಏನಾರ ಅದೇ ತರ ಮನ್ಸಲ್ಲಿ ಅನ್ಕೊಂಡು ಇವನ್ನ ಸ್ಪೆಷಲ್ ಆಗಿ ಟ್ರೈನ್ ಮಾಡ್ತೀರಾ, ಸ್ವಲ್ಪ ಜಾಸ್ತಿ ಮುತುವರ್ಜಿ ವಹಿಸಿ ಆ ತರದ್ದೇನಾದ್ರೂ ಮಾಡ್ತೀರಾ ಅಂತ? ಅಂದ್ರೆ ಮೇಡಮ್ ಈಗ ನನಗೆ ಏನಾದ್ರೆ ಆನೆ ಚೆನ್ನಾಗಿರ್ಬೇಕು, ಆನೆ ಇದಕ್ಕ ಯಾವ ಗಲ್ಟಿಲು ಏನಾಗ್ಬಾರ್ದು, ಅಂದ್ರೆ ಅಲ್ಲಿ ಆ ಸ್ಪಾಟ್ ಅಲ್ಲಿ ಚೆನ್ನಾಗಿರ್ಬೇಕು ಆನೆ. ಯಾವ ಆ ಕಡೆ ತಿರ್ಗೋದು ಮಾಡೋದು ಭಯ ಇರಬಾರ್ದು, ಆ ರೀತಿ ಎಲ್ಲ ಮಾಡಲ್ಲ ಮೇಡಮ್. ಇದು ಭಯ ಏನು ಇಲ್ಲ ಇದಕ್ಕೆ. ಎಲ್ಲ ಯಾವ್ದಕ್ಕೂ ಆದ್ರೂ ಧೈರ್ಯ ಇರ್ತಾನೆ, ಮುಂದೆ ನುಗ್ಗಿರ್ತಾನೆ. ಅಲ್ಲಿ ಯಾವ ಫಂಕ್ಷನ್ ಆದ್ರೂ ಅಷ್ಟೇ, ಏನು ಮಾಡಲ್ಲ, ಯಾರಿಗೂ ಏನು ಮಾಡಲ್ಲ. ಈಗ ಒಂದು ಆನೆ ಅಂಬಾರಿ ಹೊರಬೇಕು ಅಂದ್ರೆ ಅದಕ್ಕೆ ಇರುತ್ತೆ, ಅಂದ್ರೆ ಇಷ್ಟ ಹೈಟ್ ಇರ್ಬೇಕು, ಬೆನ್ನು ಸಮತಟ್ಟಾಗಿರ್ಬೇಕು, ಅಂಬಾರಿ ಕೂರಿಸ್ಬೇಕು, ಆ ತರ ಎಲ್ಲ ಇರುತ್ತೆ. ಆ ತರ ಏನಾದ್ರೂ ಹೋಲಿಕೆ ಅನುಕೂಲ ಭೀಮನಲ್ಲಿ ಇದೆಯಾ? ಮೇಡಮ್ ಐತೆ. ಅಂದ್ರೆ ಆನೆಗಳು ಬಾಡಿ ಇರ್ಬೇಕು ಮೇಡಮ್, ಆನೆಗಳು ಚೆನ್ನಾಗಿರ್ಬೇಕು. ಅಂದ್ರೆ ಒಂದು 5,000 ಮೇಲೆ ಇರ್ಬೇಕು ಆನೆಗಳು ಅದು ಹೊರ್ಬೇಕಾದ್ರೆ. ಮತ್ತೆ ಏಜ್ ಸ್ವಲ್ಪ ಕಮ್ಮಿ ಐತೆ ಇದಕ್ಕೆ, ಏಜ್ ಸ್ವಲ್ಪ ಜಾಸ್ತಿ ಆದ್ರೆ ಬರ್ತಾನೆ ಮೇಡಮ್. ಇದಕ್ಕೇನು ಬಾಡಿ ಏನು ಇಲ್ಲ, ಚೆನ್ನಾಗಿದ್ದಾನೆ. ಅಂದ್ರೆ ಆನೆ ಆನೆ ಯಾವ್ದೇ ಆದ್ರೂ ಆಗ್ಲಿ, ಸ್ವಲ್ಪ ಬಾಡಿ ಇದ್ರೆ ಆನೆಗಳು ಹೊರ್ತವೆ. ಮುಂದೊಂದಿನ ಭೀಮ ಹೊರಬಹುದಾ? ಹೊರ್ತಾನೆ ಮೇಡಮ್, ಒದ್ದೇ ಹೊರ್ತಾನೆ ಅವನು, ಇದ್ರಲ್ಲಿ ಇದ್ದಾನೆ. ಆಶೀರ್ವಾದ ಮಾಡ್ತಿದ್ಯಾ ನಂಗೆ, ಅಥವಾ ಸಾಕು ಹೋಗು ಅಂತ ಇದೆಯಾ? ಸರ್, ಭೀಮ ಮೊದಲು ಅವನ್ ಸಿಕ್ಕಿದ್ದು ಹೇಗೆ, ಎಲ್ಲಿ ಅನ್ನೋದ್ ಕತೆ ಹೇಳಿ ಸರ್. ಭೀಮಾ ಮೇಡಮ್ 2000 ಇಸ್ವಿಲಿ ಭೀಮನ್ ಕಟ್ಟೆ ಅಂತ ಇತ್ತು. ಈಗ ಅದು ಅಲ್ಲೂ ಸಾಕಣೆ ಶಿಬಿರ ಆಗಿದೆ, ಹುಣಸೂರು ವನ್ಯಜೀವಿ ವಲಯದ ಅದು ಸಾಕಣೆ ಶಿಬಿರ ಭೀಮನ್ ಕಟ್ಟೆ. ಅಲ್ಲಿ 2000 ಇಸ್ವಿಲಿ ಅದು ಕಾಡಾನೆ ಇಂದ ಬೇರ್ಪಟ್ಟು ಒಂದು 6 ತಿಂಗಳು ಮರಿ, ತಾಯಿಯಿಂದ ಬೇರ್ಪಟ್ಟು 6 ತಿಂಗಳು ಮರಿ, ಅದನ್ನ ಮೂರ್ಕಲ್ಲು ಕಳ್ಳಳ ವನ್ಯಜೀವಿ ವಲಯದ ಮೂರ್ಕಲ್ಲು ಸಾಕಣೆ ಶಿಬಿರ ಅಲ್ಲಿಗೆ ತಗೊಂಡೋಗಿ ಈ ರಾಮ ಅನ್ನ ಮಾವತ್ರು ಅವ್ರು ಕೊಡ್ತಾರೆ. ಅವರು ಬಾಟ್ಲಲ್ಲಿ ಹಾಲು ಕೊಟ್ಕೊಂಡು ಬಿದಿರು ಹಾಕೊಂಡು ಅವರು ಸುಮಾರು ಒಂದು 10 ವರ್ಷ ಅದಕ್ಕೆ ಟ್ರೈನ್ ಅಪ್ ಕೊಟ್ಟು ಮಾಡಿರ್ತಾರೆ ಮೇಡಮ್. ನಂತರ ಇಲ್ಲಿ 2006 ಇಲ್ಲಿ ಆನೆ ಕ್ಯಾಂಪ್ ಐತಿದೆ ನಮ್ಮ ಆನೆ ಚೌಕೂರು ರೇಂಜ್ ಅಲ್ಲಿ. ಇಲ್ಲಿಗೆ 2006 ಇಲ್ಲಿಗೆ ಬರ್ತಿದೆ ಅದು.
ಇಲ್ಲಿಗೆ ಬಂದಾಗ ಅದು 2009ರಲ್ಲಿ ಅವ್ರ ರಾಮನ್ ಅವ್ರಿಗೆ ಪರ್ಮನೆಂಟ್ ಆಯ್ತದೆ. ಪರ್ಮನೆಂಟ್ ಆದ್ಮೇಲೆ ಅವ್ರನ್ನ ದುಬಾರೆಗೆ ಹಾಕಿರ್ತಾರೆ. ನಂತರ ಅದು ಬೇರೆಯವ್ರಿಗೂ ಮಾತ್ರ ಕೊಡ್ತಾರೆ ಮೇಡಮ್. ಸೊ ಭೀಮನ ವರ್ತನೆ ಬಗ್ಗೆ ಅಥವಾ ಅವನ ಒಂದು ಬಿಹೇವಿಯರ್ ಬಗ್ಗೆ ಹೇಳೋದಾದ್ರೆ, ಅದು ಮರಿಲಿದ್ದಾಗ ಮೇಡಮ್ ಒಂದು 12-13 ವರ್ಷದ ಮರಿ ಇದ್ದಾಗ ತುಂಬಾ ತುಂಟಾಗ್ತಾ ಇದ್ದ. ಈ ಕೆಲವರು ಜನಗಳಿಗೆ ಓಡಿಸೋದು, ಮತ್ತೆ ಮಾವುತರಿಗನೆ ಬೆರೆಸ್ಬಿಡೋದು, ಈ ಕೆರೆಗಳಿಗೆಲ್ಲ ತಕೊಂಡೋಗಿ ಬಟ್ಟೆ ಗಿಟ್ಟೆಲ್ಲ ಬಿಸಾಕ್ಬಿಡೋದು, ಸೋಪ್ನೆಲ್ಲ ತಿಂದಾಕೋದು. ಭೀಮಾ ಬರ್ತಿದ್ದ ಅಂದ್ರೆ ಎಲ್ಲ ಓಡೋರು ಮೇಡಮ್. ಆವಾಗ ತುಂಬಾ ತುಂಟಾಟ ಆಡ್ತಿದ್ದ ಮೇಡಮ್. ಈಗ ಹೇಗಿದ್ದಾನೆ? ಈಗ ಪರವಾಗಿಲ್ಲ ಮೇಡಮ್, ಎಲ್ಲ ಈಗ ಸ್ವಲ್ಪ ಏಜ್ ಆಗ್ತಾ ಸ್ವಲ್ಪ ಬುದ್ಧಿ ಬಂದೈತೆ. ಪ್ರತಿಯೊಂದು ಕಾರ್ಯಾಚರಣೆ ಕೆಲಸಕ್ಕೆಲ್ಲ ಹೋಯ್ತಿದೆ. ಅವನ ಹೆಸರಿನ ವಿಶೇಷತೆ ಏನು ಸರ್, ಹೇಳಿ ಸರ್. ಹೆಸರು ವಿಶೇಷತೆ ಅಂದ್ರೆ ಭೀಮನ್ ಕಟ್ಟೆಯಲ್ಲಿ ಸಿಕ್ಕಿದ್ದು ಮೇಡಮ್. ಅದು ಭೀಮನ್ ಕಟ್ಟೆಯಲ್ಲಿ ಸಿಕ್ಕಿದಾಗ ಅದನ್ನ ಭೀಮನೆ ಅಂತ ಹೆಸರು ಮಾಡಬಿಟ್ಟು. ಓಕೆ. ಅವ್ನ ಆಪರೇಷನ್ ಫಸ್ಟ್ ಹೋದಾಗಿಂದ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಹೇಳಿ ಸರ್. ನಾವು ಆಪರೇಷನ್ಗೆ ಅದನ್ನ 2014ನೇ ಇಸ್ವಿಯಿಂದ ಆಪರೇಷನ್ಗೆ ಒಂದು 14 ವರ್ಷ ಇದ್ದ ಮರಿಯಿಂದಾನೇ ನಾವು ಕಾರ್ಯಾಚರಣೆ, ಅದೇ ಫಸ್ಟ್. ಅದು 21 ಆನೆ ಹಾಸನದಲ್ಲಿ ಹಿಡಿತೀವಿ. ಆ ಕಾರ್ಯಾಚರಣೆಯಲ್ಲಿ ಭೀಮನ್ನು ಭಾಗವಹಿಸ್ತೀವಿ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಅದೇ ಹೋಗೋದು. ಅಲ್ಲಿ ಹೋದಾಗ ಸ್ವಲ್ಪ ಹೆದರಿಕೆ ಇರ್ತಿತ್ತು ಅದಕ್ಕೆ. ಈ ಕಾಡಾನೆಗಳು ಕಂಡಾಗ ಇಲ್ಲ ಆ ಗುಂಪು ಹೆಣ್ಣಾನೆ ಗುಂಪು ನೋಡಿದ ತಕ್ಷಣ ಅದ್ರ ಗುಂಪೆ ಹೋಗಕ್ ನೋಡೋದು. ಈ ಮತ್ತೆ ಪಟಾಕಿ ಕೋವಿ ಇದಕ್ಕೆಲ್ಲ ಯಾವ್ದಕ್ಕೆ ಹೆದರಲ್ಲ ಮೇಡಮ್. ಅದು ಹುಲಿಗಿಲ್ಲ ಆವಾಗಿನಲ್ಲೂ ಅಷ್ಟೇ ಯಾವ್ದಕ್ಕೂ ಹೆದರಲ್ಲ. ಈಗ ನಾವು ಕಾಡಾನೆ ಗುಂಪಲ್ಲಿ ಚಿಕ್ಕಾನೆ ಅದೇನಾರ ಅಟ್ಯಾಕ್ ಮಾಡ್ಬಿಡ್ತೇವೆ ಅಂತ ನಾವು ಅದ್ರ ಮೇಲಿಂದ ಅದ್ ನಿಂತ್ಕೊಬಿಡೋದು, ಹೋಗಿ ಅದ್ರ ಜೊತೆ ನಿಂತ್ಕೊಬಿಡೋದು, ಇಲ್ಲ ಅದ್ರ ಜೊತೆನೆ ಹೋಗ್ಬಿಡೋದು. ನಾವೇನೇ ಮಾಡೋದು ತಿರ್ಗಾದಿಲ್ಲ, ಅದು ಆ ಗುಂಪು ಜೊತೆನೆ ಹೋಗೋದು. ಆಮೇಲೆ ನಾವೇನು ಮಾಡ್ಬೇಕು, ಏನಾರ ಅಕಸ್ಮಾತ್ ಅದ್ ನಮ್ ಮೇಲೆ ಅಟ್ಯಾಕ್ ಮಾಡ್ತದೆ ಅಂತ ನಾವೇ ಎಳೆದ್ಬಿಟ್ಟು ಕಾಡಲ್ಲಿ ಹೊಂದ್ಕೊಂಡು ಕರೆದಾಗ ಅವ್ರು ಬರ್ತಿತ್ತು ಮೇಡಮ್. ಓಕೆ. ಮದ ಬಂದಾಗ ಹೇಗಿರ್ತಾನೆ? ಬೇರೆ ತರ ತುಂಬಾ ಹಠ, ಅಗ್ರೆಷನ್ ಆತರ ಇರುತ್ತಾ ಅಥವಾ ಸಂಭಾಲಿಸ್ಕೊಳ್ತಾನ? ಮದ ಬಂದಾಗ ಬೇರೆ ಅಗ್ರೆಸಿವ್ ತರ ನೋಡಿಲ್ಲ ಮೇಡಮ್. ಅದಕ್ಕೆ ಬಟ್ ಅದಕ್ಕೆ ಜಾಸ್ತಿ ಓವರ್ ಮದ ಬಂದಿಲ್ಲ. ನಾವು ನೋಡಿ ಇಷ್ಟು ವರ್ಷದಲ್ಲಿ ಅಷ್ಟೇನು ಮದ ಬಂದಿಲ್ಲ ಅದಕ್ಕೆ. ಮದ ಒಂದ್ ಸ್ವಲ್ಪ ಇಳಿಸ್ತಿದೆ. ಆ ಟೈಮಲ್ಲಿ ಕಾಡಿಗೆ ಬಿಟ್ಟ ಸ್ವಲ್ಪ ದೂರ ಹೋಗ್ಬಿಡೋದು, ಇಲ್ಲ ಫೀಮೇಲ್ ಎಲಿಫೆಂಟ್ ನೋಡಕ್ ಇದ್ದು ಅದ್ರ ಜೊತೆಲಿ ಹೋಗೋದು. ಮತ್ತೆ ನಮ್ಮ ಮಾತಾ ಕಾಡಿಗೆ ಏನ್ ತೊಂದರೆ ಕೊಟ್ಟಿಲ್ಲ ಮೇಡಮ್. ಈ ಹೆಣ್ಣಾನ ನೋಡಿದ್ರೆ ತುಂಬಾ ತುಂಬ್ತಾನ, ಕೃಷ್ಣನ ಲೀಲೆಗಳು ಏನಾರ ಮಾಡ್ತಾನ? ಹಾ ಮೇಡಮ್, ಅದ್ರ ಜೊತೆನೆ ಈಗ ನಾವಿದ್ದಾಗ ಏನಿಲ್ಲ, ಅದು ಬಿಟ್ಟಾಗ ಅದು ಮಾಮೂಲಿ ಸ್ವಾಭಾವಿಕವಾಗಿ.